ನಮಸ್ಕಾರ ವೀಕ್ಷಕರೇ, ಐಡಿಯಾ ನ್ಯೂಸ್ಗೆ ಸ್ವಾಗತ. ಬೇಕೇ ಬೇಕು, ನ್ಯಾಯ ಬೇಕು. ಅಬ್ಬಬ್ಬಬ್ಬ, ರಾಜ್ಯದಲ್ಲಿ ಎಂಥ ಕೆಲಸಗಳು ಹೆಚ್ಚಾಗ್ತಾ ಇದೆ, ಎಂಥ ಕೆಲಸಗಳಿಗೆ ಸರ್ಕಾರ ಕೈ ಜೋಡಿಸ್ತಾ ಇದೆ ಅನ್ನೋದಕ್ಕೆ ಈ ವಿಡಿಯೋ ನೋಡಿ. ಇವತ್ತು ಮನೆಗೊಂದು ಮಹಿಳೆ ಇವತ್ತು ಪರ್ಕೆ ತಗೊಂಡು ಪಂಚಾಯತಿ ಹತ್ರ ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದು ಇತಿಹಾಸದಾಗಲೇ. ಇವ್ರಿಗೆ ಮಾನ ಮರ್ಯಾದೆ ಇದ್ರೆ ಇಂಥ ಕೆಲಸಗಳು ಮಾಡಬಾರ್ದಾಗಿತ್ತು. ಕೆಲಸ ಇಲ್ಲ, ಕಾರ್ಯ ಇಲ್ಲ. 2.5 ವರ್ಷ ಆಯ್ತು ಅಧಿಕಾರಕ್ಕೆ ಬಂದು, ಒಂದು ಒಳ್ಳೆ ಕೆಲಸ ಮಾಡಿಲ್ಲ. ಆದರೆ ಕೆಟ್ಟ ಕೆಲಸಗಳು ಮಾಡ್ತಾ ಇದೆ. ಆ ಕೆಟ್ಟ ಕೆಲಸ ಏನೋ ಇವತ್ತು ಯಾಕೆ ಮಹಿಳೆಯರು ಪರ್ಕೆ ತಗೊಂಡು ಪಂಚಾಯತಿ ಹತ್ರ ಬಂದಿದ್ದಾರೆ, ಬನ್ನಿ ಸಂಪೂರ್ಣವಾಗಿ ನೋಡೋಣ. ಬಾರಿಗೆ ಎನ್ಒಸಿ ನೀಡುತ್ತಿರುವ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಅನಾಮೀಷಿಗೆ ಮರಳಾಗಿ ಬಾರಿಗೆ ಎನ್ಒಸಿ ನೀಡುತ್ತಿರುವ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಅವರಿಗೆ ಬೆಂಬಲವಾಗಿ ನಿಂತಿರುವ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಅಹಂಕಾರಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು 2.5 ವರ್ಷ ಆಯಿತು. ಒಂದು ಒಳ್ಳೆ ಕೆಲಸ ಮಾಡಿಲ್ಲ. ಆದರೂ ಕೂಡ ಜನ ಸುಮ್ಮನೆ ಇದ್ದಾರೆ. ಬಿಟ್ಟಿ ಭಾಗ್ಯಗಳ ಹೆಸರಲ್ಲಿ ಬಿಟ್ಟಿ ಭಾಗ್ಯಗಳು ಜನರಿಗೆ ಬಂದಿದ್ದು ಕೂಡ ಸರಿಯಾಗಿಲ್ಲ. ಆದರೂ ಅದರ ಹೆಸರಲ್ಲಿ ಕೋಟಿ ಹಣ ಗುಳಂ ಮಾಡ್ತಾ ಇದ್ದಾರೆ. ಆದರೂ ಸುಮ್ಮನೆ ಇದ್ದಾರೆ. ಆದರೆ ನೀವು ಕೆಟ್ಟ ಕೆಲಸ ಮಾಡ್ತಾ ಇದ್ರಲ್ಲ, ಇದು ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ? ರಾಜ್ಯದಲ್ಲಿ ಪ್ರತಿಯೊಂದು ವಸ್ತು ಮೇಲೆ ಕೂಡ ಬೆಲೆ ಏರಿಕೆ ಆಗಿದೆ. ಕರೆಂಟ್ ಬಿಲ್ ಆಗಿರ್ಬೋದು, ರೆವಿನ್ಯೂ ಬಿಲ್ ಆಗಿರ್ಬೋದು, ತಾಲೂಕು ಕಚೇರಿಗಳಲ್ಲಿ, ಜಿಲ್ಲಾ ಪಂಚಾಯತಿಗಳಲ್ಲಿ, ಗ್ರಾಮ ಪಂಚಾಯತಿ ಲಂಚ. ಆದರೂ ಕೂಡ ಜನ ಸುಮ್ಮನೆ ಇದ್ದಾರೆ. ಆದರೆ ಒಂದೊಂದು ಗ್ರಾಮ ಪಂಚಾಯತಿಗೆ 2 ಬಾರ್ಗಳನ್ನ ನೀವು ಅನುಮತಿ ಕೊಡ್ತಾ ಇದ್ರಲ್ಲ, ಮಹಿಳೆಯರು ಸುಮ್ಮನೆ ಇರ್ತಾರ? ಅದಕ್ಕೆ ಇವತ್ತು ಪರ್ಕೆ ತಗೊಂಡು ಪಂಚಾಯತಿಗೆ ಬಂದಿರತಕ್ಕಂಥ ಇತಿಹಾಸ ಕೋಲಾರ ಜಿಲ್ಲಾ ಬಂಗಾರಪೇಟೆ ತಾಲೂಕಿನ ಕಾರೋಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ನಡೆದಿದೆ. ಎಸ್, ಪರ್ಕೆ ತಗೊಂಡಲ್ಲ, ಯಾರು ಅನುಮತಿ ಕೊಟ್ಟಿದ್ದಾರೋ ಅವ್ರನ್ನ ಪರ್ಕೆ ತಗೊಂಡೇ ಹೊಡಿಬೇಕು. ಅವತ್ತೇ ಈ ಅಧಿಕಾರಿಗಳು ದಾರಿಗೆ ಬರೋದು. ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡತಿ ಮಕ್ಕಳು ಚೆನ್ನಾಗಿದ್ರೆ ಸಾಕು, ಬಡವ್ರು ಎಲ್ಲಾದ್ರೂ ಹಾಳೋಗ್ಲಿ. ಒಂದೊಂದು ಪಂಚಾಯತಿಗೆ 2 ಬಾರ್ ಅನುಮತಿ. ಇಡೀ ರಾಜ್ಯ ಇದೇನು ಬಂಗಾರಪೇಟೆ ಅಂತಲ್ಲ, ಕೋಲಾರ ಜಿಲ್ಲೆ, ಮುಳಬಾಗಿಲು, ಚಿಕ್ಕಬಳ್ಳಾಪುರ, ಬಂಗಾರಪೇಟೆ, ಬಾಗೇಪಲ್ಲಿ, ಇಡೀ ಕನ್ನಡದಲ್ಲಿ ಎಷ್ಟೆಷ್ಟು ತಾಲೂಕುಗಳಿದೆಯೋ ಎಲ್ಲ ಕಡೆ ಕೂಡ 2.5 ವರ್ಷದಲ್ಲಿ ಯಥೇಚ್ಛವಾಗಿ ಅನುಮತಿ ಕೊಡ್ತಾ ಇದ್ದಾರೆ. ನಾಚಿಕೆ ಮಾನ ಮರ್ಯಾದೆ ಇರಬೇಕು. ಪ್ರಜಾಪ್ರಭುತ್ವದಲ್ಲಿ ಜನರು ಕಗ್ಗೊಲೆಯಾಗಿದ್ದಾರೆ. ಎಲ್ಲಿಯ ತನಕ ಹೋರಾಟ, ಯಾತಕ್ಕಾಗಿ ಹೋರಾಟ? ರೈತರನ್ನು ಬೀದಿಗೆ ಇಳಿಸಿರುವ ಪಿಡಿಒ ವೇಣುಗೆ ಹೇಳಿ ಧಿಕ್ಕಾರ, ಬೆಂಬಲವಾಗಿ ನಿಂತಿರುವ ಇಒ ರವಿಕುಮಾರ್ಗೆ ಹೇಳಿ ಧಿಕ್ಕಾರ, ಅಹಂಕಾರಕ್ಕೆ ಹೇಳಿ ಬೇಕು. ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯ ತನಕ ಹೋರಾಟ, ಯಾತಕ್ಕಾಗಿ ಹೋರಾಟ? ಕಣ್ಣು ಮುಚ್ಚಿ ಕುಳಿತಿರುವ ತಾಲೂಕು ಆಡಳಿತಕ್ಕೆ ಹೇಳಿ ಧಿಕ್ಕಾರ, ಕಣ್ಣು ಮುಚ್ಚಿ ಕುಳಿತಿರುವ ತಾಲೂಕು ಪಂಚಾಯಿತಿ ಅಧಿಕಾರಿ ಇಒ ರವಿಕುಮಾರ್ಗೆ ಹೇಳಿ ಧಿಕ್ಕಾರ, ವೇಣುಗೆ ಹೇಳಿ ಧಿಕ್ಕಾರ. ಸರ್ಕಾರಂತೆ ಸರ್ಕಾರ, ಕಾನೂನಂತೆ ಕಾನೂನು, ಸರ್ಕಾರಂತೆ ಸರ್ಕಾರ. ರಕ್ತವನ್ನು ಚೆಲ್ಲುತ್ತೇವೆ, ರಕ್ತವನ್ನು ಚೆಲ್ಲುತ್ತೇವೆ. ಬೇಕೇ ಬೇಕು, ಬೇಕೇ ಬೇಕು. ಬಾರ್ ಮಾಲೀಕನ ಹತ್ರ ಶಾಮೀಲಾಗಿರುವ ಕೆಲವು ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಹೇಳಿ ಧಿಕ್ಕಾರ, ಅಹಂಕಾರಕ್ಕೆ ಹೇಳಿ ಧಿಕ್ಕಾರ, ಅಟ್ಟಾಸಕ್ಕೆ ಹೇಳಿ ಧಿಕ್ಕಾರ, ದಲಿತರನ್ನು ಬೀದಿಗೆ ಇಳಿಸಿರುವ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ, ಶ್ರಾಮಿಕರನ್ನು ಬೀದಿಗೆ ಇಳಿಸಿರುವ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ವೀಕ್ಷಕರೇ, ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಕ್ಯಾಮ್ರಾಮನ್ ಸಂಪತ್ ಜೊತೆ ಐಡಿಯಾ ಮಂಜು, ಐಡಿಯಾ ನ್ಯೂಸ್ ಕೋಲಾರ.